ಎಲ್ರಿಗೂ ನಮಸ್ಕಾರ. editorial.inಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು CTETನ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ನೋಡ್ತಾ ಇದ್ದೀವಿ. CTET ಪ್ರಿಪ್ರೇಷನ್ ಆಗ್ತಿರೋರು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ನ ಒಂದ್ಸತಿ ಚೆಕ್ ಮಾಡಿ, ನಿಮಗೆ ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ಇವತ್ತು ನಾವು ಸಾಲ್ವ್ ಮಾಡ್ತಿರೋ ಪೇಪರ್ 2012 ಮೇ ಮಂತಲ್ಲಿ ಆಗಿರುವಂತಹ CTETನ ಪೇಪರ್ 2. ಓಕೆ, CDP ಸೆಕ್ಷನ್ ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವೆಶ್ಚನ್ ನೋಡೋಣ. ಫಸ್ಟ್ ಕ್ವೆಶ್ಚನ್ ನೋಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ, ಎಕ್ಸ್ಪ್ಲೇಷನ್ ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಸಲ್ಲಿ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಓಕೆ, ಫಸ್ಟ್ ಕ್ವೆಶ್ಚನ್, ಸೋಷಲೈಸೇಷನ್ ಮೀನ್ಸ್ following the social norms strictly, adjusting in society, revolting against social norms, understanding social diversity. What is the answer? Adjusting in society alva. Socialization andre ನಾವು ಸೊಸೈಟಿಗೆ, ನಮ್ಮ ಸಮಾಜಕ್ಕೆ ಹೊಂದ್ಕೊಳ್ಳೋದು socialization alva. Thought not only determines language but also precedes it was an idea put forward by. The thought not only determines language but also precedes it. ಈ ಥಾಟ್ನ ಹೇಳಿದವರು ಯಾರು? ಜೀನ್ ಪಿಯಾಜೆಟ್. ನೆನ್ಪಿಟ್ಕೋಬೇಕು, ಜೀನ್ ಪಿಯಾಜೆಟ್ ಬಗ್ಗೆ ಖಂಡಿತ ಪ್ರತಿ ಸಾರಿನೂ ಕ್ವೆಶನ್ಸ್ ಬಂದೇ ಬರುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ಥರ್ಡ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ರಿಲೇಷನ್ ಟು ಕಾನ್ಸೆಪ್ಟ್ ಫಾರ್ಮೇಷನ್ ಬೈ ಅ ಚೈಲ್ಡ್? ಕಾನ್ಸೆಪ್ಟ್ ಫಾರ್ಮೇಷನಲ್ಲಿ ಯೋಚನೆ ಮಾಡಿ ಆ ಸ್ಟೆಪ್ಸ್ನ ನೀವು ನೆನ್ಪು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಕಾನ್ಸೆಪ್ಟ್ಸ್ ಆರ್ ಎಮೋಷನಲಿ ಆರ್ಡರ್ಡ್. ದೆರ್ ಈಸ್ ಅ ಸೆಟ್ ಪ್ಯಾಟರ್ನ್ ಆಫ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್. ಕಾನ್ಸೆಪ್ಟ್ಸ್ ಆರ್ ನಾಟ್ ಹೈರಾರ್ಕಿಕಲ್ ಇನ್ ನೇಚರ್. ಕಾನ್ಸೆಪ್ಟ್ಸ್ ಆರ್ ನಾಟ್ ಇಂಡಿವಿಜುವಲ್. ಏನು ಹೇಳಿ? ಸೆಟ್ ಪ್ಯಾಟರ್ನ್ ಇರುತ್ತೆ ಅಂತ ಅಲ್ವಾ? ದೇರ್ ಈಸ್ ಅ ಸೆಟ್ ಪ್ಯಾಟರ್ನ್ ಆಫ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್. ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಬೇಕು ಅಂದರೆ ಅದರಲ್ಲಿ ಒಂದು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ, ಅದರ ಪ್ರಕಾರ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸೆಟ್ ಪ್ಯಾಟರ್ನ್ ಈಸ್ ದ ರೈಟ್ ಆನ್ಸರ್ ಫಾರ್ ದ ಥರ್ಡ್ ಕ್ವೆಶ್ಚನ್. ಫೋರ್ತ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಇನ್ ರಿಲೇಷನ್ ಟು ಅಡೋಲಸೆನ್ಸ್? ಅಡೋಲಸೆನ್ಸ್ ಅಂದರೆ ಏನು? ಟೀನೇಜ್ ಅಂತ ನಾವು ಏನು ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್, ಇನ್ಕ್ರೀಸ್ ಇನ್ ದ incidence of emotional upheavals, carefree nature towards the studies, thinking starts reflecting in concrete action, abrupt increase in the intelligence quotient. ಯಾವ್ದು ಹೇಳಿ? ಫಸ್ಟ್ ಒನ್ ಆಪ್ಷನ್ ಅಲ್ವಾ, ಇನ್ಕ್ರೀಸ್ ಇನ್ ದ ಇನ್ಸಿಡೆನ್ಸ್ ಆಫ್ ಎಮೋಷನಲ್ upheavals. ಓಕೆ, ಫಿಫ್ತ್ ಕ್ವೆಶನ್, ಓಕೆ, main characteristic of the emotionally motivated children is their ಎಮೋಷನಲಿ ಮೋಟಿವೇಟೆಡ್ ಮಗುವಿನ ಬಗ್ಗೆ ಮಾತಾಡ್ತಿದ್ದಾರೆ. ಓವರ್ ರಿಯಾಕ್ಟಿವ್ ನೇಚರ್, ಇಂಟ್ರೋವರ್ಟ್ ನೇಚರ್, ಬ್ಯಾಲೆನ್ಸ್ಡ್ ವೇ ಆಫ್ ಪ್ರೆಸೆಂಟಿಂಗ್ ದಿಯರ್ ವ್ಯೂ ಪಾಯಿಂಟ್. ನೋಡಿ, ಇಲ್ಲೇ ಥರ್ಡ್ ಒನ್ ಇಸ್ ದ ಆನ್ಸರ್. ಬ್ಯಾಲೆನ್ಸ್ಡ್ ವೇ ಇರುತ್ತೆ. ಎಮೋಷನಲಿ ಮೋಟಿವೇಟೆಡ್ ಮಗು ಬ್ಯಾಲೆನ್ಸ್ಡ್ ವೇ ಆಫ್ ಪ್ರೆಸೆಂಟಿಂಗ್ ದಿಯರ್ ವ್ಯೂ ಪಾಯಿಂಟ್. ಅವರ ವ್ಯೂ ಪಾಯಿಂಟ್ನ ಅವರು ಸರಿಯಾಗಿ ಪ್ರೆಸೆಂಟ್ ಮಾಡೋಕ್ಕೆ ಅವ್ರಿಗೆ ಎಬಿಲಿಟಿ ಇರುತ್ತೆ. ಓಕೆ, ದಟ್ ಈಸ್ ದ ರೈಟ್ ಆನ್ಸರ್ ಫಾರ್ ಎಮೋಷನಲಿ ಮೋಟಿವೇಟೆಡ್ ಚಿಲ್ಡ್ರನ್. Sixth question, an important characteristic of a formal operational stage of mental development is. Important characteristic ಯಾವುದು of formal operational stage? Option 1, abstract thinking ಅಲ್ವಾ? ನಿಮಗೆ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಅಲ್ಲಿ ಫುಲ್ ಎಕ್ಸ್ಪ್ಲನೇಷನ್ಸ್ ಕೂಡ ಇದೆ. 2011 CTET ಎಷ್ಟು ಸಾರಿ ಕಂಡಕ್ಟ್ ಆಗಿದೆ, ಪ್ರತಿ ಪೇಪರ್ನ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಎಕ್ಸಾಮ್ಗಿಂತ ಮುಂಚೆ ಒಂದು ಸತಿ ಆ ಪ್ಲೇಲಿಸ್ಟ್ನ ನೀವು ಸರ್ಚ್ ಮಾಡಿ. ನಮ್ಮ ಚಾನಲಲ್ಲೇ ನೋಡಬೇಕು ಅಂತಿಲ್ಲ, ಯಾವ ಚಾನಲಲ್ಲಾದರೂ ನೋಡಿ. ಬಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಈಸ್ ಅ ಮಸ್ಟ್ ಬಿಫೋರ್ ಅಟೆಂಡಿಂಗ್ CTET ಅಂತ ನಾನು ಭಾವಿಸ್ತೀನಿ. ಓಕೆ, ಪ್ರಿನ್ಸಿಪಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್. ರೀಇನ್ಫೋರ್ಸ್ಮೆಂಟ್ ಅಂದ್ರೇನು? ಗುಡ್, ಮಗು ಮಾಡಿರೋ ಕೆಲಸನ ಗುಡ್, ನೈಸ್, ವೆರಿ ಗುಡ್ ಅಂತ ನಾವು ಏನು ಅವರಿಗೆ ವೆಲ್ ಡನ್, ವೆಲ್ ಟ್ರೈಡ್ ಅಂತ ನಾವು ಅವರಿಗೆ ಹೇಗೆ ನಾವು ಪಾಸಿಟಿವ್ ಆಗಿ ಅವ್ರನ್ನ ಮೋಟಿವೇಟ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ರೀಇನ್ಫೋರ್ಸ್ಮೆಂಟ್. ಓಕೆ, ಯಾವತ್ತೂ ನಾವು ಕ್ಲಾಸ್ ರೂಮಲ್ಲಿ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡೋಂಗಿಲ್ಲ. ರಾಂಗ್, ಯು ಆರ್ ಸಿಟ್ ದೇರ್, ಯು ಡೋಂಟ್ ನೋ ದ ಆನ್ಸರ್, ಆ ಥರ ನೆಗೆಟಿವ್ ಇರಬಾರ್ದು. ವೆಲ್ ಟ್ರೈಡ್ ಆ ಥರ ಹೇಳಬೇಕು. ಇದನ್ನು ಯಾರು ಹೇಳಿದ್ದು? ಸ್ಕಿನ್ನರ್ ಅಲ್ವಾ? ದೆನ್ ಮೂವಿಂಗ್ ಟು ದ 8th question. The most important factor in the effective teaching process. Important factor ಯಾವುದು? Punctuality exhibited by the teacher and students, mastery of the content by the teacher-student dialogue, timely completion of the syllabi. ಯಾವುದು?
ಮಾಸ್ಟ್ರಿ ಆಫ್ ದ ಕಂಟೆಂಟ್ ಬೈ ದ ಟೀಚರಿಗೆ ಕಾನ್ಸೆಪ್ಟ್ ಫಸ್ಟ್ ಗೊತ್ತಿರಬೇಕು. ಅವರಿಗೆ ಸಬ್ಜೆಕ್ಟಲ್ಲಿ ಹೋಲ್ಡ್ ಇದ್ದರೆ ಅವರು ಚೆನ್ನಾಗಿ ಪಾಠ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಅವ್ರು ಪಾಠ ಮಾಡ್ತಾರೆ. ಸೊ ಆಪ್ಷನ್ 2 ಮಾಸ್ಟ್ರಿ ಆಫ್ ದ ಕಂಟೆಂಟ್ ಬೈ ದ ಟೀಚರ್ ಈಸ್ ದ ರೈಟ್ ಆನ್ಸರ್ ಫಾರ್ 8th question. Then moving to the next one, the best way to inculcate moral values in the children. moral values ಮಗುವಿಗೆ ನಾವು ಹೇಳ್ಕೊಡ್ಬೇಕು ಅಂದರೆ ಯಾವ ವಿಧಾನ ನಾವು ಅಳವಡಿಸ್ಬೇಕು? ಟು ಗಿವ್ moral lectures in the morning ಅಸೆಂಬ್ಲಿಯಲ್ಲಿ ಹೇಳೋದು, ಬೆಳಿಗ್ಗೆ ಲೆಕ್ಚರ್ಸ್ ಕೊಡೋದು. ಪುಟ್ ಅಕ್ರಾಸ್ ಸಿಚುವೇಶನ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಟೇಕ್ ಅ ಡಿಸಿಷನ್. ಅವ್ರನ್ನ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವರಿಗೆ ಅಲ್ಲಿ ಲೈವ್ ಆಗಿ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನೀವೀಗ ಡಿಸಿಷನ್ ತೊಗೊಳ್ಳಿ ಅಂತ ಹೇಳೋದು. ಮೂರನೇದು ಡೆಮಾನ್ಸ್ಟ್ರೇಷನ್ ಆಫ್ ಮಾರಲ್ ವ್ಯಾಲ್ಯೂಸ್ ಬೈ ಟೀಚರ್ಸ್ ಆ್ಯಂಡ್ ಎಲ್ಡರ್ಸ್. ಓಕೆ. ನಾಲ್ಕನೇದು ಟೀಚಿಂಗ್ ಸ್ಟೂಡೆಂಟ್ಸ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮಾರಲ್ ಆ್ಯಂಡ್ ಇಮ್ಮಾರಲ್. ಈ ಥರ ಮಾಡಿದ್ರೆ ಮಾರಲ್, ಇದು ಇಮ್ಮಾರಲ್ ಅಂತ ಒಂದು ಏನು ಹೇಳ್ತಾರೆ, ಒಂದು ರೂಲ್ಸ್ ಥರ ಮಾಡಿ ಮಕ್ಕಳಿಗೆ ಹೇಳ್ಕೊಡೋದು. ಇಲ್ಲಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಏನಂದರೆ ಡೆಮಾನ್ಸ್ಟ್ರೇಷನ್ ಆಫ್ ಮಾರಲ್ ವ್ಯಾಲ್ಯೂಸನ್ನು ನಾವು ಹೇಳಬೇಕು, ಲೈವ್ ರಿಯಲ್ ಎಕ್ಸಾಂಪಲ್ಸ್ ಕೊಟ್ಟು ಈ ಥರ ಸಿಚುವೇಷನಲ್ಲಿ ಈ ಥರ ಆಗಿತ್ತು, ಆಗತ್ತೆ ಅಂತ ಲೈವ್ ಎಕ್ಸಾಂಪಲ್ ಕೊಟ್ಟು ಅವ್ರನ್ನ ಡಿಸ್ಕಷನಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಹೇಳ್ಕೊಡ್ಬೇಕು. ಇದು ಟೀಚರ್ಸ್ ಕಡೆಯಿಂದ ಅಷ್ಟೇ ಅಲ್ಲ, ಪೇರೆಂಟ್ಸ್ ಕಡೆಯಿಂದನೂ ಆಗಬೇಕು. ಅಂದರೆ ಎಲ್ಡರ್ಸ್, ಅವ್ರಿಗಿಂತ ದೊಡ್ಡವ್ರು ಯಾರಿರ್ತಾರೆ ಅವ್ರು ಕೂಡ ಮಾರಲ್ ವ್ಯಾಲ್ಯೂಸ್ನ ಹೇಳ್ಕೊಡ್ಬೋದು ಅಲ್ವಾ. 10th question, which of the following factors is a basis for child-centered education? child-centered educationಗೆ ಯಾವ ಬೇಸಿಸ್ಸು ಯಾವುದು ಅಂದರೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಲ್ವಾ. ಪ್ರತಿ ಮಗು ವಿಭಿನ್ನವಾಗಿದೆ, ಅದ್ರ ಕಲಿಯೋ ಸ್ಪೀಡು, ಅರ್ಥ ಮಾಡ್ಕೊಳ್ಳೋ ಸ್ಪೀಡು, ಅಥವಾ ಒಂದು ಕಾನ್ಸೆಪ್ಟ್ನ ಒಂದು ಮೆಥಡಲ್ಲಿ ಅರ್ಥ ಆಗಿಲ್ಲ ಅಂದರೆ ಮಗು ನಾಟ್ ಫಿಟ್ ಫಾರ್ ಎಜುಕೇಷನ್ ಅಂತಲ್ಲ, ಬೇರೆ ಮೆಥಡಿಂದ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಪ್ರತಿ ಮಗು ವಿಭಿನ್ನವಾಗಿದೆ. ದಿಸ್ ಈಸ್ ದ ಬೇಸಿಸ್ ಫಾರ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಲ್ವಾ. ಹಾಗಾಗಿ ಟೀಚರ್ಸ್ ನಾವು ಪ್ರತಿ ಮಗುವಿಗೆ ಇಂಡಿವಿಜುವಲ್ ಪ್ರಿಫರೆನ್ಸ್ ಅಥವಾ ಇಂಡಿವಿಜುವಲ್ ಇಂಟ್ರೆಸ್ಟ್ ತೋರಿಸಿ ಅವರನ್ನು ಪ್ರತಿ ಮಗುನ ಅರ್ಥ ಮಾಡಿಕೊಂಡು ಪಾಠ ಮಾಡಬೇಕು ಅನ್ನೋದು ಇಲ್ಲಿ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ನ ಅರ್ಥ. ಓಕೆ. 11th question, which of the following is least important in the process of thinking? ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಯಾವುದು ಲೀಸ್ಟ್ ಅಂದರೆ ಬೇಕಾಗಿಲ್ಲ, ಓಕೆನಾ, ಬೇಕಾಗಿಲ್ಲ ಅಂತ ನೀವು ಅಂದ್ಕೊಳ್ಳಿ. ಓಕೆ. ರೀಸನಿಂಗ್, ಪ್ರಾಬ್ಲಮ್, ಜನರಲೈಸೇಷನ್, ಮೆಮೊರಿ ಇದೆಲ್ಲ ಬೇಕಾಗುತ್ತೆ. ಯಾವುದು ಬೇಡ ಅಂದರೆ ಲೀಸ್ಟ್, ಜನರಲೈಸೇಷನ್ ಕಮ್ಮಿ, ಇದೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಜನರಲೈಸೇಷನ್ ಇಸ್ ದ ರೈಟ್ ಆನ್ಸರ್. ಓಕೆ. ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಟೀಚರ್ ಈಸ್ ಟು, ಟೀಚರ್ ರೆಸ್ಪಾನ್ಸಿಬಿಲಿಟಿ ಏನು? ಪ್ರಿಪೇರ್ ಲೆಸನ್ ಪ್ಲ್ಯಾನ್ಸ್ ಆ್ಯಂಡ್ ಟೀಚ್ ಅಕಾರ್ಡಿಂಗ್ಲಿ, ಅಥವಾ ಆರ್ಗನೈಸ್ ಆ್ಯಸ್ ಮೆನಿ ಆ್ಯಕ್ಟಿವಿಟೀಸ್ ಆ್ಯಸ್ ಪಾಸಿಬಲ್. ಮೂರನೇದು ಮೇಂಟೈನ್ ಸ್ಟ್ರಿಕ್ಟ್ ಡಿಸಿಪ್ಲಿನ್. ನಾಲ್ಕನೇದು ಪ್ರೊವೈಡ್ ಲರ್ನಿಂಗ್ ಆಪರ್ಚುನಿಟೀಸ್ ಆ್ಯಸ್ ಪರ್ ದ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಆಫ್ ದ ಸ್ಟೂಡೆಂಟ್. ಟೀಚರ್ ಜವಾಬ್ದಾರಿ ಏನು? ಲೆಸನ್ ಪ್ಲ್ಯಾನ್ಸ್ ಮಾಡೋದು, ಪಾಠ ಮಾಡ್ಕೊಂಡು ಹೋಗೋದಾ, ಅಥವಾ ಆ್ಯಕ್ಟಿವಿಟೀಸ್, ಇವತ್ತು ಈ ಆ್ಯಕ್ಟಿವಿಟಿ ನಾಳೆ ಆ ಆ್ಯಕ್ಟಿವಿಟಿ ಅಂತ ಆ್ಯಕ್ಟಿವಿಟೀಸ್ನ ಪೈಲಪ್ ಮಾಡ್ಕೊಂಡು ಹೋಗೋದಾ, ಅಥವಾ ಮೇಂಟೈನ್ ಸ್ಟ್ರಿಕ್ಟ್ ಡಿಸಿಪ್ಲಿನಿಂದ ಇರೋದಾ, ಅಥವಾ ಆಪರ್ಚುನಿಟೀಸ್ ಕೊಡಬೇಕಾ ಮಕ್ಕಳಿಗೆ? ಅವ್ರ ಲರ್ನಿಂಗ್ ಸ್ಟೈಲ್ಸ್ ಏನಿದೆ ಅದ್ರ ಪ್ರಕಾರ ಅವ್ರಿಗೆ ಆಪರ್ಚುನಿಟೀಸ್ ಕೊಡೋದ್ರಿಂದ ಮಕ್ಕಳು ಬೇಗ ಕಲಿತಾರೆ. ದ್ಯಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅ ಗುಡ್ ಟೀಚರ್ ಅಲ್ವಾ. 13th question, which of the following is most important in the process of learning? ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಯಾವುದು ತುಂಬ ಮುಖ್ಯ? ಹೆರಿಡಿಟಿ ಆಫ್ ಚೈಲ್ಡ್, ಸ್ಟೈಲ್ ಆಫ್ ಲರ್ನಿಂಗ್, ಎಕ್ಸಾಮಿನೇಷನ್ ರಿಸಲ್ಟ್ ಆಫ್ ದ ಚಿಲ್ಡ್ರನ್, ಎಕನಾಮಿಕ್ ಕಂಡೀಷನ್ ಆಫ್ ದ ಚೈಲ್ಡ್. ವಿಚ್ ಆಫ್ ದ ಫಾಲೋವಿಂಗ್, ನೋಡಿ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಅಂತ ಕೇಳ್ತಾರೆ. ಹೆರಿಡಿಟಿ ಇಂಪಾರ್ಟೆಂಟ್ ಆಗುತ್ತಾ? ಎಕ್ಸಾಮಿನೇಷನ್ ರಿಸಲ್ಟ್ ಇಂಪಾರ್ಟೆಂಟ್ ಆಗುತ್ತಾ? ಇಲ್ಲ ಅಲ್ವಾ. ಎಕನಾಮಿಕ್ ಕಂಡೀಷನ್ ಖಂಡಿತ ಅಲ್ಲ. ಹಾಗಾದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ? ಸ್ಟೈಲ್ ಆಫ್ ಲರ್ನಿಂಗ್, ಅವ್ರು ಯಾವ ವಿಧಾನದಲ್ಲಿ ಕಲಿತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಮೂವಿಂಗ್ ಟು ದ 14th question, ದ ಮೋಸ್ಟ್ ಅಪ್ರೋಪ್ರಿಯೇಟ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ದ ಟಾಪಿಕ್ ಪ್ಯೂರಿಫಿಕೇಷನ್ ಆಫ್ ವಾಟರ್. ನೀವು ಪ್ಯೂರಿಫಿಕೇಷನ್ ಆಫ್ ವಾಟರ್ ಅನ್ನೋ ಕಾನ್ಸೆಪ್ಟನ್ನ ಮಕ್ಕಳಿಗೆ ಪಾಠ ಮಾಡಿ ಅರ್ಥ ಮಾಡಿಸ್ತಾ ಇದ್ದೀರಾ ಅಂದರೆ ಅದಕ್ಕೆ ಎಫೆಕ್ಟಿವ್ ಯಾವುದು ಮೆಥಡು? ಫಸ್ಟ್ ಒನ್, ಡೆಮಾನ್ಸ್ಟ್ರೇಟಿಂಗ್ ದ ಪ್ರಾಸೆಸ್ ವಿತ್ ದ ಹೆಲ್ಪ್ ಆಫ್ ಅ ಚಾರ್ಟ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಸೆಕೆಂಡ್ ಮೆಥಡ್, ಆಸ್ಕಿಂಗ್ ದ ಸ್ಟೂಡೆಂಟ್ಸ್ ಟು ಮೇಕ್ ಅ ಮಾಡೆಲ್ ಆಫ್ ದ ಪ್ಯೂರಿಫಿಕೇಷನ್ ಪ್ಲ್ಯಾಂಟ್, ಮಾಡೆಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು. ಮೂರನೇದು, ಟೇಕಿಂಗ್ ಸ್ಟೂಡೆಂಟ್ಸ್ ಟು ದ ಪ್ಲ್ಯಾಂಟ್ ವೇರ್ ದ ವಾಟರ್ ಈಸ್ ಪ್ಯೂರಿಫೈಡ್, ಲೈವ್ ಆಗಿ ಪ್ಲ್ಯಾಂಟ್ ಏನಿದೆ ಎಲ್ಲಿ ಪ್ಯೂರಿಫಿಕೇಷನ್ ನಡೆಯುತ್ತೆ ಅಲ್ಲಿ ಕರ್ಕೊಂಡೋಗಿ ತೋರಿಸೋದು. ರೀಡಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್ ತೊಗೊಂಡು ರೀಡ್ ಮಾಡ್ಕೊಂಡು ಹೋಗೋದು. 4 ಆಪ್ಷನ್ಸಲ್ಲಿ ಯಾವುದನ್ನು ಮಾಡಿದ್ರೆ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ? ಥರ್ಡ್ ಆಪ್ಷನ್ ಅಲ್ವಾ, ಟೇಕಿಂಗ್ ಸ್ಟೂಡೆಂಟ್ಸ್ ಟು ದ ಪ್ಲ್ಯಾಂಟ್ ವೇರ್ ದ ವಾಟರ್ ಈಸ್ ಪ್ಯೂರಿಫೈಡ್.
ಅವರಿಗೆ ಲೈವ್ ಆಗಿ ನೀರನ್ನು ಶುದ್ಧ ಮಾಡುವಂಥ ಘಟಕಗಳಿಗೆ ಕರ್ಕೊಂಡೋಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿ ತೋರಿಸಿದ್ರೆ ಇಟ್ಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಅಲ್ವಾ. 15th question. The most appropriate logical predicate for the continuous and comprehensive evaluation should be ಒಂದು assessing more than one aspect of learning, maximizing the assessment opportunities, promoting the holistic nature of human personality, increasing the burden on teachers. ಕ್ವೆಶನ್ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ, ಒಂದ್ಸತಿ ಇನ್ನೊಂದ್ಸಲ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ದ ಮೋಸ್ಟ್ ಅಪ್ರೋಪ್ರಿಯೇಟ್ ಲಾಜಿಕಲ್ ಪ್ರೆಡಿಕೇಟ್ ಫಾರ್ ದ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ಕಂಟಿನ್ಯೂಸ್ ಮತ್ತು ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ಗೆ ನಾವು ಟೀಚರ್ಸ್ ಹೇಗೆ ನಾವು ಏನು ಮಾಡ್ತೀವಿ? ಅಸೆಸಿಂಗ್ ಮೋರ್ ದ್ಯಾನ್ ಒನ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್, ಮ್ಯಾಕ್ಸಿಮೈಸಿಂಗ್ ದ ಅಸೆಸ್ಮೆಂಟ್, ಓಕೆ, holistic nature of human personality, increasing the burden of the teacher. ಏನು ಹೇಳಿ? ಫಸ್ಟ್ ಆಪ್ಷನ್, ಅಸೆಸಿಂಗ್ ಮೋರ್ ದ್ಯಾನ್ ಒನ್ ಆಸ್ಪೆಕ್ಟ್ ಆಫ್ ಲರ್ನಿಂಗ್ ಅಲ್ವಾ. 16th question. A teacher uses a dice labeled describe, predict, explain, summarize, deconstruct and evaluate. Each time after a topic is completed, the teacher throws the dice and asks the students to answer a question based on the ಲೊಕೇಶನ್ ಆಫ್ ದ ಡೈಸ್ ದ ಟೀಚರ್ ಈಸ್. ನೋಡಿ, ಇಲ್ಲಿ ಒಂದು ಒಬ್ಬರು ಟೀಚರ್ ತುಂಬ ಕ್ರಿಯೇಟಿವ್ ಆಗಿ ಇಲ್ಲೊಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ. ಡೈಸ್ ಅಂದರೆ ನಾವು ಡೈಸ್ ಗೊತ್ತಲ್ಲ, ನಾವು ಹಾವು ಏಣಿ ಆಡುವಾಗ ಬರುತ್ತಲ್ಲ ಡಾಟ್ಸ್ ಇರೋಂಥ ಡೈಸ್, ಅಲ್ಲಿ ಅವರು ಒಂದೊಂದು ಸೈಡಿಗೆ ಒಂದೊಂದು ಲೇಬಲ್ ಮಾಡಿದ್ದಾರೆ. ಒಂದು ಕಡೆ ಡಿಸ್ಕ್ರೈಬ್, ಪ್ರಿಡಿಕ್ಟ್, ಎಕ್ಸ್ಪ್ಲೈನ್, ಸಮರೈಸ್, ಡಿಕನ್ಸ್ಟ್ರಕ್ಟ್, ಇವ್ಯಾಲ್ಯೂಯೇಟ್. 6 ಸೈಡ್ಸ್ ಇರ್ತಲ್ಲ ಒಂದು ಡೈಸಿಗೆ, 6 ಸೈಡ್ಸಲ್ಲಿ 6 ವರ್ಡ್ಸ್ನ ಲೇಬಲ್ ಮಾಡಿದ್ದಾರೆ. ಅವರು ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆ ಡೈಸ್ನ ರೋಲ್ ಮಾಡ್ತಾರೆ. ಆ ರೋಲ್ ಆಗಿ ಅದು ಈಗ ನಮಗೆ 1, 3, 5 ಅಂತ ಬೀಳುತ್ತಲ್ಲ, ಆ ಥರ ಅಲ್ಲಿ ಯಾವುದು ವರ್ಡ್ ಬಂದಿದೆ ಅದ್ರ ಮೇಲೆ ಮಕ್ಕಳಿಗೆ ಕ್ವೆಶನ್ಸ್ ಕೇಳ್ತಾರೆ. ಓಕೆನಾ? ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತಿದ್ದಾರೆ? ಕಂಡಕ್ಟಿಂಗ್ ಫಾರ್ಮೇಟಿವ್ ಅಸೆಸ್ಮೆಂಟ್, ಪ್ರೊವೋಕಿಂಗ್ ಥಾಟ್ಸ್ ಆಫ್ ದ ಸ್ಟೂಡೆಂಟ್ಸ್, ಡೈವರ್ಸಿಫೈಯಿಂಗ್ ದ ಥಾಟ್ ಪ್ರಾಸೆಸ್ ಆಫ್ ದ ಸ್ಟೂಡೆಂಟ್ಸ್, ಫಿನಿಶಿಂಗ್ ಹರ್ ಆರ್ ಹಿಸ್ ಲೆಸನ್ ಇನ್ ಅ ಸ್ಟೈಲ್. ಏನು ಹೇಳಿ? ಕಂಡಕ್ಟಿಂಗ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಲ್ವಾ. ಓಕೆ, 17th question. Which characteristic of a teacher is least important in inclusive education? ಟೀಚರ್ನ ಯಾವ ಅಂಶ, ಯಾವ ವಿಷಯ ಹೆಚ್ಚಾಗಿ ಎಫೆಕ್ಟ್ ಮಾಡಲ್ಲ ಇನ್ಕ್ಲೂಸಿವ್ ಎಜುಕೇಷನಲ್ಲಿ, ಅಥವಾ ಎಜುಕೇಷನಲ್ಲಿ ಏನು ಎಫೆಕ್ಟ್ ಮಾಡಲ್ಲ? ಸೆನ್ಸಿಟಿವಿಟಿ ಟುವರ್ಡ್ಸ್ ಚಿಲ್ಡ್ರನ್, ಇಲ್ಲ ಇರಲೇಬೇಕಲ್ವಾ, ಟೀಚರ್ಸಿಗೆ ಸೆನ್ಸಿಟಿವಿಟಿ ಮಕ್ಕಳ ಬಗ್ಗೆ ಇರಲೇಬೇಕಾಗುತ್ತೆ. ಪೇಷನ್ಸ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಸ್ಟೂಡೆಂಟ್ಸ್ ಮಸ್ಟ್ ಅಲ್ವಾ. ನಾಲೆಜ್ ರಿಗಾರ್ಡಿಂಗ್ ಡಿಸೆಬಿಲಿಟೀಸ್ ಆಫ್ ಸ್ಟೂಡೆಂಟ್ಸ್, ಡಿಸೆಬಿಲಿಟೀಸ್ ಬಗ್ಗೆ ನಾಲೆಜ್ ಇರಬೇಕಲ್ವ ಟೀಚರ್ಗೆ, ಇಲ್ಲಾಂದರೆ ಆ ಥರ ಮಗು ಕ್ಲಾಸ್ ರೂಮಲ್ಲಿ ಬಂದರೆ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಸೊ ಅದು ಕೂಡ ಇಂಪಾರ್ಟೆಂಟ್. ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ಅ ಟೀಚರ್ ಇಸ್ ನಾಟ್ ನೆಸರಿ ಅಲ್ವಾ. ಅವ್ರ ಸೋಷಿಯಲ್ ಕಂಡೀಷನ್ಸ್ ಏನು, ಎಕನಾಮಿಕ್ ಸ್ಟೇಟಸ್ ಏನು ಅನ್ನೋದು ಇಲ್ಲಿ ಮುಖ್ಯ ಆಗಲ್ಲ. ಓಕೆ, ನಾವು 18th question. ಡ್ಯಾಶ್ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ. ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗಬೇಕು ಅಂದರೆ ಯಾವುದು ಮೇಲೆ ಡಿಪೆಂಡ್ ಆಗುತ್ತೆ, ಏನು ಮುಖ್ಯ ಆಗುತ್ತೆ ಅಲ್ಲಿ? ಹೆರಿಡಿಟಿನ, ಎನ್ವಿರಾನ್ಮೆಂಟ್, ಅ ಬ್ಲೆಂಡ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ನಂಬರ್ ಆಫ್ ಎಕ್ಸಾಮಿನೇಷನ್ಸ್. ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ಆನ್ಸರ್ ಈಸ್ ಅ ಬ್ಲೆಂಡ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಓಕೆ, ಅವ್ರಿಗೆ ಹೆರಿಡಿಟಿಯಿಂದ ಬಂದಿರೋಂಥ ಗುಣಗಳು ಇರುತ್ತೆ, ಪ್ಲಸ್ ಎಲ್ಲಿ ಬೆಳೀತೀವಿ, ಯಾವ ವಾತಾವರಣದಲ್ಲಿದ್ದೀವಿ, ಎನ್ವಿರಾನ್ಮೆಂಟ್ ಯಾವುದು, ಅದು ಕೂಡ ಎಫೆಕ್ಟ್ ಆಗುತ್ತೆ. ಓಕೆ, 19th question. Mohit likes to teach children and is preparing hard for the entrance examination for B.Ed. He is dash motivated. ಮೋಹಿತ್ ಅನ್ನೋರಿಗೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ಇಷ್ಟ, ಪ್ಲಸ್ ಅವ್ರು B.Ed ಮಾಡಬೇಕು ಅಂತ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಇಲ್ಲಿ ಅವ್ರು ಹೇಗೆ ಮೋಟಿವೇಟ್ ಆಗಿದ್ದಾರೆ? ಇಂಟ್ರೆನ್ಸಿಕಲಿ ಅಲ್ವಾ, ಒಳಗಡೆಯಿಂದ ತಮಗೆ ತಾವು ಹೇಳಿಕೊಂಡು ನನಗೆ ಇದಿಷ್ಟ, ನಾನು ಇದನ್ನು ಮಾಡಬೇಕು ಅಂತ ಕೆಲಸನ ಎಂಜಾಯ್ ಮಾಡ್ತಾ ಅದರ ಕಡೆಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ, ಹಾರ್ಡ್ ವರ್ಕ್ ಹಾಕ್ತಿದ್ದಾರೆ ಅಂದರೆ ಇಟ್ಸ್ ಇಂಟ್ರೆನ್ಸಿಕಲಿ ಮೋಟಿವೇಟೆಡ್. ಓಕೆ, ಫೋರ್ಸಿಬ್ಲಿ ಮಾಡೋ ಕೆಲಸ ಅಲ್ಲ, ಇಷ್ಟಪಟ್ಟು ಮಾಡೋಂತಹ ಮೋಟಿವೇಶನ್. ಓಕೆ, ಸ್ವಂತ
ಆಗಿ ಇಂಟ್ರೆಸ್ಟ್ ತೊಗೊಂಡ್ರೆ ಅದು ಸೆಲ್ಫ್ ಮೋಟಿವೇಶನ್ ಅಂತ ಏನು ಹೇಳ್ತೀವಿ, ದ್ಯಾಟ್ ಈಸ್ ದ ಏನು ಇಂಟ್ರೆನ್ಸಿಕಲ್ ಮೋಟಿವೇಶನ್ ಅಂತ ಹೇಳ್ತೀವಿ. ಓಕೆ, 20th ಕ್ವೆಶ್ಚನ್, ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಈಸ್ ಅಸೋಸಿಯೇಟೆಡ್ ವಿತ್. ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಬಂದ ಕೂಡಲೇ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಅಲ್ವಾ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಕ್ವೆಶನಲ್ಲಿ ಬಂದರೆ ಲಾಜಿಕಲ್ ಮ್ಯಾಥಮೆಟಿಕಲ್ ಆಪ್ಷನ್ಸಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಬಂದರೆ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಈ ಥಿಯರಿ ನೀವು ಓದಿರ್ತೀರ ಅಂತ ಅಂದ್ಕೊಳ್ತೀನಿ. ಓದಿಲ್ಲ ಅಂದರೆ ನನ್ನ ಚಾನಲಲ್ಲಿ ಈಗ ಸ್ವಲ್ಪ ಸಮಯದ ನಂತರ ಇದನ್ನ ಅಪ್ಲೋಡ್ ಮಾಡ್ತೀನಿ, ಥಿಯರೀಸ್ ಇನ್ ಡೀಟೇಲ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. 21st ಕ್ವೆಶನ್, ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಎಂಫಸೈಸಸ್. ಆ್ಯಕ್ಟಿವಿಟಿನ ಬೇಸಾಗಿ ಇಟ್ಕೊಂಡು ಮಕ್ಕಳಿಗೆ ಹೇಳಿಕೊಟ್ರೆ ಅದು ಏನು ಎಂಫಸೈಸ್ ಮಾಡುತ್ತೆ? ಡಿಸಿಪ್ಲಿನ್ ಕ್ಲಾಸ್, ಕಂಪ್ಲೀಷನ್ ಆಫ್ ಆ್ಯಕ್ಟಿವಿಟಿ ಇನ್ ಡ್ಯೂ ಟೈಮ್, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಬೈ ಆಲ್ ದ ಸ್ಟೂಡೆಂಟ್ಸ್, ಟೇಕಿಂಗ್ ಎಕ್ಸಾಮಿನೇಷನ್ ಆಫ್ಟರ್ ಕಂಪ್ಲೀಷನ್ ಆಫ್ ಆ್ಯಕ್ಟಿವಿಟಿ. ತುಂಬ ಸಿಂಪಲ್ ಇದೆ ಅಲ್ವಾ, ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಬೈ ಆಲ್ ದ ಸ್ಟೂಡೆಂಟ್ಸ್, ಎಲ್ಲರೂ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ನ ಉದ್ದೇಶ ಅಲ್ವಾ. 22nd ಕ್ವೆಶನ್, ಅ ಟೀಚರ್ ಟುಕ್ ಹರ್ ಕ್ಲಾಸ್ ಆನ್ ಆ್ಯನ್ ಎಜುಕೇಷ್ನಲ್ ಟ್ರಿಪ್. ಎಜುಕೇಷ್ನಲ್ ಟ್ರಿಪ್ಪಿಗೆ ಟೀಚರ್ ಕ್ಲಾಸಲ್ಲಿರೋ ಮಕ್ಕಳನ್ನ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ಪ್ರೊವೈಡ್ ಅ ಬ್ರೇಕ್ ಫ್ರಮ್ ದ ರುಟೀನ್ ಟೀಚಿಂಗ್ ಇನ್ ದ ಸ್ಕೂಲ್, ಅಥವಾ ಪ್ರೊವೈಡ್ ಆಪರ್ಚುನಿಟಿ ಟು ಚಿಲ್ಡ್ರನ್ ಫಾರ್ ಡೈರೆಕ್ಟ್ ಒಬ್ಸರ್ವೇಷನ್, ಅಥವಾ ಡೂ ದ ಆ್ಯಕ್ಟಿವಿಟಿ ಸ್ಪೆಸಿಫೈಡ್ ಇನ್ ದ ಸ್ಕೂಲ್ ಕ್ಯಾಲೆಂಡರ್. 4ನೇದು ಪ್ರೊವೈಡ್ ಎಂಟರ್ಟೈನ್ಮೆಂಟ್ ಟು ಚಿಲ್ಡ್ರನ್. ಇದೆಲ್ಲನೂ ಪಾಸಿಬಿಲಿಟಿ ಇರುತ್ತೆ ಅಂತ ಅನಿಸುತ್ತಲ್ವ. ಬಟ್ ಆ್ಯಕ್ಚುಲಿ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಅ ಟೀಚರ್ ನಾವಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀವಿ ಅಂದರೆ ಟು ಪ್ರೊವೈಡ್ ಆಪರ್ಚುನಿಟಿ ಟು ಚಿಲ್ಡ್ರನ್ ಫಾರ್ ಡೈರೆಕ್ಟ್ ಅಬ್ಸರ್ವೇಷನ್, ಡೈರೆಕ್ಟಾಗಿ ನೋಡಿ ಕಲೀಲಿ ಅಂತ ಕರ್ಕೊಂಡು ಹೋಗ್ತೀವಲ್ವ. ಇದು ಬ್ರೇಕ್ ಕೂಡ ಕೊಡುತ್ತೆ, ಸ್ಕೂಲ್ ಕ್ಯಾಲೆಂಡರ್ ಆ್ಯಕ್ಟಿವಿಟಿನೂ ನಾವು ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ, ಪ್ಲಸ್ ಎಂಟರ್ಟೈನ್ಮೆಂಟು ಆಗುತ್ತೆ. ಬಟ್ ಇದೆಲ್ಲ ನಾವಿಲ್ಲಿ ಒಂದು ಪಾಸಿಟಿವ್ ಆ್ಯಂಗಲಲ್ಲಿ ನೋಡೋದಾದರೆ ಆಪರ್ಚುನಿಟಿ ಫಾರ್ ಚಿಲ್ಡ್ರನ್ ಫಾರ್ ಡೈರೆಕ್ಟ್ ಅಬ್ಸರ್ವೇಷನ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. Okay, 23rd question. There are 3 polio affected children in a class. During the games period they should be. ನೋಡಿ, ಡಿಸೇಬಿಲಿಟಿ ಮೇಲೆ ಖಂಡಿತ ಕ್ವೆಶನ್ಸ್ ಇದ್ದೇ ಇರುತ್ತೆ. ಡಿಸೇಬಿಲಿಟಿ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆ, ಇಲ್ಲಿ ಹೇಳ್ತಿದ್ದಾರೆ 3 ಪೋಲಿಯೋ ಅಫೆಕ್ಟೆಡ್ ಚಿಲ್ಡ್ರನ್ ಇದ್ದಾರೆ. ಅವರನ್ನು ನೀವು ಗೇಮ್ಸ್ ಪೀರಿಯಡಲ್ಲಿ ಹೇಗೆ ಟ್ರೀಟ್ ಮಾಡ್ತೀರಾ? ಒಂದೇದು, ಸೀಟೆಡ್ ಇನ್ ಅ ಕಾರ್ನರ್ ಸೋ ದ್ಯಾಟ್ ದೀಸ್ ಚಿಲ್ಡ್ರನ್ ಕ್ಯಾನ್ ಎಂಜಾಯ್ ದ ಗೇಮ್. ಒಂದು ಕಡೆ ಕೂರಿಸೋದು ಸೈಡಲ್ಲಿ. ಎರಡನೇದು, ಎನ್ಕರೇಜ್ ಟು ಟೇಕ್ ಪಾರ್ಟ್ ಇನ್ ದ ಗೇಮ್ಸ್ ಅಪ್ರೋಪ್ರಿಯೇಟ್ ಫಾರ್ ದೆಮ್ ವಿತ್ ಅದರ್ ಚಿಲ್ಡ್ರನ್. ಅವರಿಗೆ ಆಗೋಂತಹ ಗೇಮ್ಗಳನ್ನ ಆಡೋಕೆ ಹೇಳೋದು. ಮೂರನೇದು, ಅಲೌ ಟು ಟೇಕ್ ಪಾರ್ಟ್ ಓನ್ಲಿ ಇನ್ ಇಂಡೋರ್ ಗೇಮ್ಸ್. ಅವ್ರನ್ನ ಇಂಡೋರ್ ಗೇಮ್ಸ್ ಅಂದರೆ ಒಳಗಡೆ ಕೂತ್ಕೊಂಡು ಆಡೋಂಥ ಆಟಗಳಿಗೆ ಮಾತ್ರ ಅವ್ರನ್ನ ಸೇರಿಸೋದು. 4ನೇದು, ಫೋರ್ಸ್ ಟು ಪ್ಲೇ ವಿತ್ ಆಲ್ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್. ಇಲ್ಲ, ನೀವು ಆಡಲೇಬೇಕು ಅಂತ ಮಕ್ಕಳನ್ನ ಫೋರ್ಸ್ ಮಾಡೋದು. ಏನು ಒಬ್ಬರು ಟೀಚರಾಗಿ ನಾವು ಏನು ಮಾಡ್ತೀವಿ ಹೇಳಿ, ಅವ್ರನ್ನ ಸಪ್ರೇಟಾಗೂ ಕೂರಿಸಲ್ಲ, ಆಡಲೇಬೇಕು ಅಂತಲೂ ಸ್ಟ್ರಿಕ್ಟಾಗಿ ಹೇಳಲ್ಲ, ಒಳಗಡೆ ಆಡುವಂಥ ಆಟಗಳನ್ನ ಮಾತ್ರ ಆಡಿ ಅಂತಲೂ ಹೇಳಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಎನ್ಕರೇಜ್ ಟು ಟೇಕ್ ಪಾರ್ಟ್ ಇನ್ ದ ಗೇಮ್ಸ್. ಎನ್ಕರೇಜ್ ಮಾಡ್ತೀವಿ, ನಿಮ್ಮ ಕೈಲಿ ಆದರೆ ಆಡಿ, ಎಲ್ಲರ ಜೊತೆ ಬೆರೀರಿ ಅಂತ ನಾವು ಗೈಡ್ ಮಾಡಬೇಕು. ಓಕೆನಾ. ಅಪ್ರೋಪ್ರಿಯೇಟ್ ಫಾರ್ ದೆಮ್, ಅವ್ರಿಗೆ ಆಗ್ದೇ ಇರುತ್ತೆ. ಈಗ ಕಾಲಲ್ಲಿ ಪೋಲಿಯೋ ಪ್ರಾಬ್ಲಮ್ ಇದ್ದು ನಡೆಯೋದು ತೊಂದರೆ ಅನ್ನೋಂಥ ಮಕ್ಕಳನ್ನ ರನ್ನಿಂಗ್ ಕಾಂಪಿಟೇಷನ್ಸಲ್ಲಿ ಮಾಡಿ ಅಂತ ಹೇಳೋದಲ್ಲ, ಅಥವಾ ಕೈಯಲ್ಲಿ ತೊಂದರೆ ಇರೋರನ್ನ ಕೈ ಯೂಸ್ ಮಾಡೋಂಥ ಆ್ಯಕ್ಟಿವಿಟೀಸಲ್ಲಿ ಫೋರ್ಸ್ ಮಾಡೋದಲ್ಲ. ಅವ್ರಿಗೆ ಯಾವುದು ಅಪ್ರೋಪ್ರಿಯೇಟ್ ಆಗಿದೆ, ಅವರು ಯಾವುದು ಮಾಡೋಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ, ಅವ್ರಿಗೆ ಅನಿಸುತ್ತೆ ನಾವು ಮಾಡಬಹುದು ಅಂಥ ಗೇಮ್ಸ್ಗಳಿಗೆ ಅವರನ್ನು ನಾವು ಪಾರ್ಟಿಸಿಪೇಟ್ ಮಾಡಿ ಅಂತ ಎನ್ಕರೇಜ್ ಮಾಡಬೇಕು. ಓಕೆನಾ. ದೆನ್ 24th question. According to Kohlberg, children approach thinking about right and wrong. ಮಕ್ಕಳು ರೈಟ್ ಆ್ಯಂಡ್ ರಾಂಗ್ ಥಿಂಕ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾರೆ. ಡಿಫ್ರೆಂಟ್ ಅಟ್ ಡಿಫ್ರೆಂಟ್ ಏಜಸ್, ಇನ್ ದ ಸೇಮ್ ಫ್ಯಾಷನ್ ಅಟ್ ಡಿಫ್ರೆಂಟ್ ಸ್ಟೇಜಸ್, ಆ್ಯಸ್ ಪರ್ ದ ಕಾಂಟೆಕ್ಸ್ಟ್, ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ ಪೇರೆಂಟ್ಸ್. ಏನು ಹೇಳಿ, ಇಲ್ಲಿ ನಾವು ಪ್ರತಿ ಸಾತಿ ಇದೇ ಸರಿ ಇದೇ ತಪ್ಪು ಅಂತ ಮಕ್ಕಳು ಯೋಚನೆ ಮಾಡಲ್ಲ. ಆ್ಯಸ್ ಪರ್ ದ ಕಾಂಟೆಕ್ಸ್ಟ್, ಆ ಸಿಚುವೇಶನ್ ಹೇಗಿದೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಮಕ್ಕಳು ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡ್ತಾರೆ ಅಲ್ವಾ. 24th ಆಯಿತು. 25th ಕ್ವೆಶ್ಚನ್. ಎಮೋಷನಲ್ ಕ್ಯಾಥಾರಿಸಿಸ್ ಮೀನ್ಸ್ ಸಪ್ರೆಷನ್ ಆಫ್ ಎಮೋಷನ್ಸ್,
feeling highly depressed, bringing out emotional repression, increasing the ability to tolerate emotional repression. Third option is the right answer, bringing out emotional repression. Okay. Then 26th question, presence of identical elements between already learned skills and new skills results in negative transfer, positive transfer, generalized transfer, zero transfer. Question ನೋಡಿ ಅರ್ಥ ಮಾಡ್ಕೊಳ್ಳಿ. ಪ್ರೆಸೆನ್ಸ್ ಆಫ್ ಐಡೆಂಟಿಕಲ್ ಎಲಿಮೆಂಟ್ಸ್ ಬಿಟ್ವೀನ್ ಆಲ್ರೆಡಿ ಲರ್ನ್ಡ್ ಸ್ಕಿಲ್ ಆ್ಯಂಡ್ ದ ನ್ಯೂ ಸ್ಕಿಲ್ ರಿಸಲ್ಟ್. ಮುಂಚೆ ಕಲಿತಿರುವಂತಹ ವಿಷಯನ ಇವತ್ತು ಅಥವಾ ಈಗ ಹೊಸದಾಗಿ ಕಲಿಯುವಂಥ ವಿಷಯಕ್ಕೆ ಕನೆಕ್ಟ್ ಮಾಡೋದನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವಾ. ರಿಸಲ್ಟ್ ಏನಾದರೆ ಏನಾಗುತ್ತೆ? ನೆಗೆಟಿವ್ ಟ್ರಾನ್ಸ್ಫರ್ ಆಗುತ್ತಾ, ಪಾಸಿಟಿವ್ ಟ್ರಾನ್ಸ್ಫರ್ ಆಗುತ್ತಾ, ಜನರಲೈಸ್ ಟ್ರಾನ್ಸ್ಫರ್ ಆಗುತ್ತಾ, ಝೀರೋ ಟ್ರಾನ್ಸ್ಫರ್ ಆಗುತ್ತಾ? ಅಲ್ಲ, ಅವ್ರು ಏನೂ ಹೇಳ್ತಿಲ್ಲ, ಹಿಂದಿನ ವಿಷಯ ಇವಾಗ ಯೂಸ್ ಆಗ್ತಿಲ್ಲ ಅಂತ ಹೇಳ್ತಿಲ್ಲ, ಅಥವಾ ಅದನ್ನೇ ಕಂಟಿನ್ಯೂಷನ್ ಇದೆ ಅಂತ ಹೇಳ್ತಿಲ್ಲ. ಸಿಂಪಲ್ಲಾಗಿ ಜನರಲೈಸ್ಡ್ ವೇಯಲ್ಲಿದೆ ಅಂದರೆ ಇಟ್ಸ್ generalized transfer is the right option for this question. Now moving on to the 27th question. A teacher normally assigns different tasks to the students. He or she believes that students do not like assigning same work to all the students. It promotes competition among students. ಮೂರನೇದು, there are individual differences among students. ನಾಲ್ಕನೇದು, the students will not be able to copy each other's work. ಈಗ ಟೀಚರ್ ಒಂದು ಕ್ಲಾಸಲ್ಲಿ ಪ್ರತಿಯೊಂದು ಮಗುವಿಗೆ 40 ಮಕ್ಕಳಿದ್ದಾರೆ ಅಂದರೆ ಪ್ರತಿ ಮಗುವಿಗೂ ಬೇರೆ ಬೇರೆ ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಅದು ಯಾಕೆ, ಆನ್ ವಾಟ್ ಬೇಸಿಸ್, ಏನು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಆಪ್ಷನಲ್ಲಿ ಹೇಳ್ತಿದ್ದಾರೆ ಮಕ್ಕಳಿಗೆ ಇಷ್ಟ ಇಲ್ಲ, ಅವ್ರು ಮಾಡಿದ್ನೇ ನನಗೆ ಕೊಡಬೇಡಿ ಅಂತ ಹೇಳ್ತಾರೆ, ಮಕ್ಕಳಿಗೂ ಬೇರೆ ಬೇರೆ ಮಾಡಬೇಕು ಅನ್ನೋದು ಇಷ್ಟ, ಅದಕ್ಕೆ ಅವರು ಆ ಥರ ಮಾಡ್ತಿದ್ದಾರೆ. ಅಥವಾ ಎರಡನೇದು ಕಾಂಪಿಟೇಷನ್ ಜಾಸ್ತಿ ಆಗಲಿ ಅಂತ ಮಾಡ್ತಾಯಿದ್ದಾರೆ. ಮೂರನೇದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೆ, ಪ್ರತಿ ಮಗುನೂ ಬೇರೆ ಬೇರೆ ಅದರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದರ ಇಂಟ್ರೆಸ್ಟ್ ಏನಿದೆ ಆ ಏರಿಯಾ ಮೇಲೆ ಡಿಪೆಂಡ್ ಆಗಿ ವರ್ಕ್ ಕೊಡ್ತಿದ್ದಾರೆ ಮೇಡಮ್ ಅಂತ. ನಾಲ್ಕನೇದು, ದ ಸ್ಟೂಡೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಕಾಪಿ, ಅಂದರೆ ಒಂದೇ ಅಸೈನ್ಮೆಂಟ್ ಕೊಟ್ಟರೆ ಒಬ್ಬರದೊಬ್ಬರು ಕಾಪಿ ಮಾಡ್ತಾರೆ ಅನ್ನೋ ಕಾರಣನ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಅಸೈನ್ಮೆಂಟ್ಸ್ ಕೊಡ್ತಾರೆ. ಏನು ಆನ್ಸರ್ ಇದಕ್ಕೆ ಅಂದರೆ, ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಸ್ಟೂಡೆಂಟ್ಸ್ ಅಲ್ವಾ. ಪ್ರತಿ ಮಗುವಿನ ಇಂಟ್ರೆಸ್ಟ್ ಬೇರೆ ಬೇರೆ ಆಗಿರುತ್ತೆ, ಅವರು ಮೆಥಡ್ ಕಲಿಯೋ ಮೆಥಡ್ ಬೇರೆ ಆಗಿರುತ್ತೆ, ಅವರು ಹೇಳೋ ಅದನ್ನು ರೆಪ್ರೆಸೆಂಟ್ ಮಾಡೋ ಮೆಥಡ್ ಬೇರೆ ಆಗಿರುತ್ತೆ. ಹಾಗಾಗಿ ಆ ಮಗುವಿಗೆ ಬೇಕಾದಾಗೆ ಅಥವಾ ಆ ಮಗುವನ್ನ ಮೋಟಿವೇಟ್ ಮಾಡುವಂತಹ ವ್ಯೂ ಪಾಯಿಂಟಲ್ಲಿ ಟೀಚರ್ ಬೇರೆ ಬೇರೆ ಅಸೈನ್ಮೆಂಟ್ಸ್ನ ಮಕ್ಕಳಿಗೆ ಕೊಡ್ತಾರೆ. ಓಕೆ. 28th question, ಡ್ಯಾಶ್ ಆರ್ ಇನ್ವಾಲ್ವ್ಡ್ ಇನ್ ಥಿಂಕಿಂಗ್. ಫಸ್ಟ್ ಆಪ್ಷನ್ image, language, imagination, proposition. Second, image, imagination, concept and proposition. ಮೂರನೇದು imagination, language, concept, proposition. Image, language, concept, proposition. Okay. Third, imagination. Okay, imagination ಮತ್ತು language ಅಲ್ಲಿ ಬರುತ್ತೆ. That is the right answer. Imagination, language, concept, proposition is the right answer for 28th question. 29th question ಏನಿದೆ ಅಂದರೆ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಈಸ್ ಟೀಚರ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್, ಅಸೆಸ್ಮೆಂಟ್ ಸೆಂಟರ್ಡ್, ಪರ್ಫಾರ್ಮೆನ್ಸ್ ಸೆಂಟರ್ಡ್. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ನಾವು ಯಾಕೆ ಕಂಟಿನ್ಯೂಸ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಅಂದರೆ, ಸ್ಟೂಡೆಂಟ್ ಸೆಂಟರ್, ಯಾಕಂದರೆ ಮಕ್ಕಳು ಹೇಗೆ ಕಲಿತಿದ್ದಾರೆ, ಎಷ್ಟು ಅವರಿಗೆ ಅರ್ಥ ಆಗ್ತಿದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ನಾವು ಅವರಿಗೆ ಏನು ಮಾಡ್ತೀವಿ ಹೇಳಿ, ಎಕ್ಸಾಮ್ಸ್ನ ಅಸೈನ್ಮೆಂಟ್ಸ್ನ ಕಂಡಕ್ಟ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡ್ತಿರ್ತೀವಿ. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ತಾನೆ ಇರ್ತೀವಲ್ವ, ಅವ್ರನ್ನ ಕ್ಲಾಸ್ ರೂಮ್ ಒಳಗಡೆ ಅಬ್ಸರ್ವ್ ಮಾಡೋದಿರ್ಬೋದು, ಕ್ಲಾಸ್ ರೂಮಿಂದ ಹೊರಗಡೆ ಪ್ಲೇಗ್ರೌಂಡಲ್ಲಿ ಅಬ್ಸರ್ವ್ ಮಾಡೋದಿರ್ಬೋದು, ಎಲ್ಲನೂ ಚೈಲ್ಡ್ ಸೆಂಟರ್ಡಲ್ಲಿ ಬರುತ್ತೆ. ಓಕೆ. 30th question, ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಪೇಪರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್. ಇದರಲ್ಲಿ ಯಾವುದು ಲೀಸ್ಟ್ ಇಂಪಾರ್ಟೆಂಟ್? ಲೆಸಸ್ ಸ್ಟ್ರೆಸ್ ಆನ್ ಕಾಂಪಿಟೇಷನ್ ಆ್ಯಂಡ್ ಗ್ರೇಡ್ಸ್, more cooperative and collaborative activity, more choice for students, more effort by teachers to cover course. ಯಾವುದು ಆಪ್ಷನ್ಸ್ ನೋಡಿ. ಲೆಸಸ್ ಸ್ಟ್ರೆಸ್ ಆನ್ ಕಾಂಪಿಟೇಷನ್ ಆ್ಯಂಡ್ ಗ್ರೇಡ್ಸ್ ಅಂತ ಹೇಳ್ತಿದ್ದಾರೆ. ಲೆಸಸ್ ಸ್ಟ್ರೆಸ್ ಆನ್ ಕಾಂಪಿಟೇಷನ್ ಆ್ಯಂಡ್ ಗ್ರೇಡ್ಸ್
ಕಮ್ಮಿ ಸ್ಟ್ರೆಸ್, ಕಾಂಪಿಟೇಷನ್ ಮತ್ತು ಗ್ರೇಡ್ಸ್ ಮೇಲೆ ಕಮ್ಮಿ ಸ್ಟ್ರೆಸ್ ಇರಬೇಕು. ಎರಡನೇದು ಮೋರ್ ಕೋಆಪ್ರೇಟಿವ್ ಆ್ಯಂಡ್ ಕೊಲಾಬ್ರೇಟಿವ್ ಆ್ಯಕ್ಟಿವಿಟಿ. ಮೂರನೇದು ಮೋರ್ ಚಾಯ್ಸ್ ಫಾರ್ ಸ್ಟೂಡೆಂಟ್ಸ್. ನಾಲ್ಕನೇದು ಮೋರ್ ಎಫರ್ಟ್ ಬೈ ದ ಟೀಚರ್ಸ್ ಟು ಕವರ್ ದ ಕೋರ್ಸ್. ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಟೀಚರ್ಗೆ ಕೋರ್ಸ್ ಕಂಪ್ಲೀಟ್ ಮಾಡೋದು ಬಗ್ಗೆ ಎಫರ್ಟ್ ಹಾಕೋದು ಇಟ್ಸ್ ಲೀಸ್ಟ್ ಇಂಪಾರ್ಟೆಂಟ್. ಓಕೆ, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಬಗ್ಗೆ ಹೇಳ್ತಿದ್ದಾರೆ. ಓಕೆ, ನಾವು ವಿ ಆರ್ ಡನ್ ವಿತ್ ದ 30 ಕ್ವೆಶನ್ಸ್ ಆಫ್ CDP ಸೆಕ್ಷನ್ ಆಫ್ 2012 ಮೇ ಪೇಪರ್ 2. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪ್ಸ್ನಲ್ಲಿ ಶೇರ್ ಮಾಡಿ, ಮತ್ತು ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.